ಎಲ್ಲರಿಗೂ ನಮಸ್ಕಾರ. ಆಶಾಗೌಡ HS15 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಒಂದು ಮೇನ್ ಟಾಪಿಕ್ ಬಂದ್ಬಿಟ್ಟು ತುಂಬ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಎಲ್ಲರಿಗೂ ಯೂಸ್ ಆಗುವಂಥ ಟಾಪಿಕ್ ಇದು. ವಾಟ್ ನೆಕ್ಸ್ಟ್ ಆಫ್ಟರ್ PUC. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದು, ತುಂಬ ಯೂಸ್ ಆಗುವಂಥ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಇವತ್ತು. ತುಂಬ ಜನಗಳಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ, PUC ಎಕ್ಸಾಮು. ಅದಾದಮೇಲೆ ರಿಸಲ್ಟ್ ಬರುತ್ತೆ. ಅದಾದಮೇಲೆ ವಾಟ್ ನೆಕ್ಸ್ಟ್, ಮಕ್ಕಳಿಗೆ ಯಾವ ಕೋರ್ಸ್ ಕೊಡಿಸ್ಬೇಕು, ಯಾವುದು ತುಂಬ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. ತುಂಬ ಜನಗಳಿಗೆ ಗೊತ್ತಿಲ್ಲ ಯಾವ್ಯಾವ ಕೋರ್ಸ್ಗಳಿದೆ, ಎಷ್ಟು ಕೋರ್ಸ್ಗಳಿದೆ, ಯಾವ್ಯಾವ ಸಬ್ಜೆಕ್ಟ್ ಅಂದರೆ ನಾವು ಯಾವ ಎಜುಕೇಷನ್ನ ತೊಗೋತೀವಿ, ಅದರಲ್ಲಿ ಎಷ್ಟು ಕೋರ್ಸ್ಗಳಿದೆ ಅನ್ನೋದು ನಮಗಿನ್ನ ಡೀಟೇಲ್ಸ್ ಅಷ್ಟು ಗೊತ್ತಿಲ್ಲ. ಈಗ ಒಂದು 4-5 ಮಾತು ತಿಳ್ಕೊಂಡಿರ್ತೀವಿ. ಸೊ ಅದರಲ್ಲಿ ಎಷ್ಟು ಕೋರ್ಸ್ಗಳಿದೆ ಅನ್ನೋದನ್ನು ನಾನು ತುಂಬ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ಇವಾಗ ಮೇಯ್ನು ಯಾವ ಎಜುಕೇಷನ್ನ ಮಾಡಬಹುದು ಅನ್ನೋದು, ಯಾವ್ಯಾವ ಎಜುಕೇಷನ್ನ PUC ಆದಮೇಲೆ ಯಾವ ಎಜುಕೇಷನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೈನ್ಸ್ ತಗೊಂಡಿರೋವಂಥ ಮಕ್ಕಳುಗಳಿಗೆ ಮೆಡಿಕಲ್ ಕೋರ್ಸ್ಗಳನ್ನ ಮಾಡ್ಬೋದು. ಮೆಡಿಕಲಲ್ಲಿ ಇದು ಮಿನಿಮಮ್ ಅಂದರೂ 5 ವರ್ಷದ ಕೋರ್ಸ್ ಇದು. ಈ ಮೆಡಿಕಲ್ 5 ವರ್ಷದ ಕೋರ್ಸ್ ಆಗಿರೋದ್ರಿಂದ ಇದರೊಳಗಡೆ 8 ಕೋರ್ಸ್ ಇದೆ. ಮೆಡಿಕಲಲ್ಲಿ 8 ಕೋರ್ಸ್ ಇದೆ. ಅದರಲ್ಲಿ ನಿಮಗೆ ಯಾವುದು ವೆರಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ನಿಮಗೆ ಯಾವುದ್ರ ಮೇಲೆ ಅದ್ರ ಮೇಲೆ ತುಂಬ ರಿಸರ್ಚ್ ಮಾಡಬೇಕು, ತುಂಬ ಚೆನ್ನಾಗಿ ಓದ್ಕೋಬೇಕು, ತಿಳ್ಕೋಬೇಕು ಅನ್ನೋರು ಆ ಕೋರ್ಸ್ಗಳನ್ನ ನೀವು ತೊಗೋಬೋದು. ಇದ್ರ ಪೂರ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೆಡಿಕಲಲ್ಲಿ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಮೆಡಿಕಲ್ ಜೊತೆಗೆ ಮತ್ತೆ ಇನ್ನೊಂದು ಡಿಪ್ಲೊಮಾ UG ಅಂತೇಳಿ. UG ಅಂತ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂತ ಹೇಳಿ ಕರಿತೀವಿ. ಇದು 2 or 3 years ಕೋರ್ಸ್ ಇದು. ಇದರಲ್ಲೂ ಕೂಡ ತುಂಬ ಕೋರ್ಸ್ಗಳಿದ್ದಾವೆ. ಇದರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿದ್ದಾವೆ. ಇದರಲ್ಲಿ 24 ಆಪ್ಷನ್ಸ್ ಇದೆ. ನಿಮಗೆ ಯಾವ ಆಪ್ಷನ್ಸ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆ ಆಪ್ಷನ್ಸ್ಗಳನ್ನ ನೀವು ಚೂಸ್ ಮಾಡ್ಕೋಬೋದು. ಜೊತೆಗೆ ನೆಕ್ಸ್ಟು ಸೈನ್ಸ್ ತೊಗೊಂಡಿರೋಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ಮತ್ತೆ ಇನ್ನೂ ಒಂದು ಆಪ್ಷನ್ಸ್ ಇದೆ. ಇಂಟರ್ಗ್ರೇಟೆಡ್ ಕೋರ್ಸ್ಗಳು ಕೂಡ ಇದೆ. ಇದರಲ್ಲಿ BS ಇದೆ, MS ಇದೆ, MTech ಇದೆ, MSc ಇದೆ, MA ಇದೆ, MBA ಇದೆ. ಈ ಇಂಟರ್ಗ್ರೇಟೆಡ್ ಕೋರ್ಸ್ಗಳಲ್ಲಿ ಕೂಡ ನಿಮಗೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ಗಳು ತೊಗೋಬೇಕು, ಇಂಟ್ರೆಸ್ಟಿಂಗ್ ಕೋರ್ಸ್ಗಳನ್ನ ತೊಗೋಬೇಕು ಅನ್ನೋದ್ರ ಮೇಲೆ ನೀವು ತೊಗೋಬೋದು. ಇದು ಕೂಡ 4-5-6 years ಕೋರ್ಸ್ ಆಗಿರುತ್ತೆ. ಇದನ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ. ಇದೆಲ್ಲಾದರೂ ಫುಲ್ ಡೀಟೇಲ್ಸ್ ನಾನು ಎಷ್ಟು ಕೋರ್ಸ್ಗಳಿದೆ ಹೇಳ್ತಾ ಇದ್ದೀನಲ್ವಾ. ಪ್ಯಾರಾಮೆಡಿಕಲಲ್ಲಿ 24 ಇದೆ, ಮೆಡಿಕಲಲ್ಲಿ 8 ಕೋರ್ಸ್ಗಳಿದೆ. ಅದೆಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇದಾದಮೇಲೆ ಇಂಜಿನಿಯರಿಂಗ್ ಬರೋಣ. ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ BE BTech 4 years ಕೋರ್ಸ್ ಇದೆ. ಇದರೊಳಗಡೆ BE ಅಂದರೆ ಇಂಜಿನಿಯರಿಂಗಲ್ಲಿ ಯಾವುದು ಮೇನ್ ಸಬ್ಜೆಕ್ಟ್ ಆಗಿ ನಾವು ಯಾವುದ್ರ ಮೇಲೆ, ಈಗ ಕಂಪ್ಯೂಟರ್ ಸೈನ್ಸ್ ಇದೆ, ಇಲ್ಲ ENC ಇದೆ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ. ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ನೀವು ಆ ಕೋರ್ಸ್ಗಳನ್ನ ನೀವು ಚೂಸ್ ಮಾಡ್ಕೋಬೋದು. ಅದರಲ್ಲಿ ಎಷ್ಟು ಅಂದರೆ 31 ಇದೆ. ಇಂಜಿನಿಯರಿಂಗಲ್ಲಿ 31 ಕೋರ್ಸ್ ಇದೆ. ಅದರಲ್ಲಿ 31 ಕೋರ್ಸಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಇದು ಕೂಡ 4 years ಕೋರ್ಸ್ ಆಗಿರೋದ್ರಿಂದ ಸೈನ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸ್ಗಳು ಕೂಡ ಇದನ್ನು ಮಾಡಬಹುದು. ಜೊತೆಗೆ ಇದೆಲ್ಲ ಡೀಟೇಲ್ಸ್ 31 ಯಾವ ಕೋರ್ಸ್ಗಳಿದ್ದಾವೆ ಅದೆಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಈಗ ಓಕೆ, ನೆಕ್ಸ್ಟು ಹ್ಯುಮ್ಯಾನಿಟಿ ಕೋರ್ಸು ಕೂಡ ಇದು 3 years ಕೋರ್ಸ್ ಆಗಿದೆ. ಇದರಲ್ಲೂ ಕೂಡ ಇದರ ಒಳಗಡೆ ನಿಮಗೆ 16 ಆಪ್ಷನ್ಸ್ಗಳು ಬರುತ್ತೆ. ನಿಮಗೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ನಿಮ್ಗೆ ಯಾವುದ್ರ ಮೇಲೆ ತುಂಬ ಇಷ್ಟಪಟ್ಟು ಆ ಕೆಲಸಗಳನ್ನ ಮಾಡಬೇಕು ಅನಿಸುತ್ತೆ ಆ ಕೋರ್ಸ್ಗಳನ್ನ ನೀವು ತೊಗೋಬೋದು. ಇದರಲ್ಲಿ ಆಪ್ಷನ್ಸ್ಗಳು 16 ಇರೋದ್ರಿಂದ ನಾನು ನಿಮಗೆ ಡೀಟೇಲ್ ಆಗಿ ಹ್ಯುಮ್ಯಾನಿಟಿ ಕೋರ್ಸ್ಗಳು ಯಾವ್ಯಾವ ಇದಾವಲ್ಲ 16 ಅದೆಲ್ಲದನ್ನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ, ಈಗ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಇಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಆಗ್ಬೋದು. ಇದರಲ್ಲೂ ಕೂಡ ಇದು ಕೂಡ 3 years ಕೋರ್ಸ್ ಆಗಿದೆ. ಇದರಲ್ಲೂ ಕೂಡ 7 ಆಪ್ಷನ್ಸ್ ಇದೆ. ನಿಮಗೆ ಯಾವ ಕೋರ್ಸ್ನ ನೀವು ತೊಗೋಬೋದು, ಯಾವ ಮ್ಯಾನೇಜ್ಮೆಂಟ್ನ ನೀವು ಮೇಯ್ನಾಗಿ ನೀವು ತೊಗೋಬೋದು, ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರೋವಂಥ ಕೋರ್ಸನ್ನು ನೀವು ಚೂಸ್ ಮಾಡ್ಕೋಬೋದು. ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ 7 ಆಪ್ಷನ್ಸ್ ಇದೆ ನಿಮಗೆ. ಅದಾದಮೇಲೆ ನೆಕ್ಸ್ಟು ಕಾಮರ್ಸ್ ಕೋರ್ಸಲ್ಲಿ ಇದು ಕೂಡ 3 years ಎಜುಕೇಷನ್ ಆಗಿರೋದ್ರಿಂದ ಇದರಲ್ಲೂ ಕೂಡ 16 ಇದೆ, 16 ಆಪ್ಷನ್ಸ್ ಇದೆ. ಇದ್ರ ಒಳಗಡೆ ಕಾಮರ್ಸಲ್ಲೂ ಕೂಡ ನಿಮಗೆ 16 ಆಪ್ಷನ್ಸ್ ಇದೆ. ನಿಮಗೆ ಆಫ್ಟರ್ PUC ನಿಮಗೆ ಕಾಮರ್ಸ್ ಕೋರ್ಸ್ನ ತೊಗೊಂಡ್ರೆ
ಅದಾದಮೇಲೆ ನೆಕ್ಸ್ಟ್ 16 ಆಪ್ಷನ್ಸ್ ಇದೆ. ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನೆಕ್ಸ್ಟು BSc ಕೋರ್ಸು. BSc ಕೋರ್ಸಲ್ಲಿ ಇದು ಕೂಡ 3 ಇಯರ್ಸ್ ಕೋರ್ಸ್ ಆಗಿರೋದ್ರಿಂದ ಇದರ ಒಳಗಡೆ 27 ಆಪ್ಷನ್ಸ್ ಇದೆ ನಿಮಗೆ. ನಮಗಿದೆಲ್ಲ ಗೊತ್ತೇ ಇರಲಿಲ್ಲ. 27 ಆಪ್ಷನ್ಸ್ ಇದೆ. ನಿಮಗೆ ಯಾವ ಕೋರ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಅದರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 27 ಯಾವ್ಯಾವ ಕೋರ್ಸ್ಗಳು, ಅದರಲ್ಲಿ ನಿಮ್ಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ಆಫ್ಟರ್ PUC ತುಂಬ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ. ಅದನ್ನು ನೀವು ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೋಬೇಕು. ಯಾವ್ಯಾವ ಕೋರ್ಸ್ಗಳಿದೆ ಅನ್ನೋದನ್ನು ಮೇಯ್ನ್ ನೀವು ತಿಳ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಲಾ ಕೋರ್ಸ್ ಹೇಗೆ ಅಂತ ಅಂದರೆ, ನೀವು ಆಫ್ಟರ್ PUC ಆದಮೇಲೆ ನಿಮಗೆ ತುಂಬ ಜಾಸ್ತಿ ಇಯರ್ಸ್ ತೊಗೊಳುತ್ತೆ. ಅಂದರೆ 5 ಇಯರ್ಸ್ ಅಂತೂ ನೀವು ಮಾಡಲೇಬೇಕು. ಇಲ್ಲ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ನೀವು ಮತ್ತೆ ಲಾ ಕೋರ್ಸ್ ತೊಗೋತೀನಿ ಅಂತ ಅಂದರೆ ನಿಮಗೆ 3 ಇಯರ್ಸ್ ಆಪ್ಷನ್ಸ್ ಇರುತ್ತೆ. ಇದು ಕೂಡ ತುಂಬ ವೆರಿ ಯೂಸ್ಫುಲ್ ಆಗಿರೋದ್ರಿಂದ ತುಂಬ ಇದರಲ್ಲೂ ಕೂಡ ನಿಮಗೆ 5 ಆಪ್ಷನ್ಸ್ ಸಿಗುತ್ತೆ. ಇದರ ನಂತರ BCA ಮತ್ತು BCS ಈ ಆಪ್ಷನ್ಸು ಕೂಡ ಇರುತ್ತೆ ನಿಮಗೆ. ಈ 5 ಆಪ್ಷನ್ಸ್ಗಳಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಲಾ ಕೋರ್ಸ್ಗಳಲ್ಲಿ ಕೂಡ ನೀವು ಚೂಸ್ ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟು CA ಚಾರ್ಟೆಡ್ ಅಕೌಂಟೆಂಟ್ ಗೊತ್ತೇ ಇರುತ್ತೆ. ಆಫ್ಟರ್ PUCನೂ ಮಾಡ್ಬೋದು ನೀವು. ಜೊತೆಗೆ PUCನಲ್ಲೂ ಬೇಸಿಕ್ ಕೋರ್ಸ್ಗಳನ್ನ ಬೇಸಿಕ್ CA ಫೌಂಡೇಶನ್ ಎಜುಕೇಷನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು. ನೀವು ಇಲ್ಲ ನಾನು PUC ಆದಮೇಲೆ ತೊಗೋತೀನಿ ಅಂದರೂ ಕೂಡ ಪ್ರಾಬ್ಲಮ್ ಇಲ್ಲ. ನೀವು ಈ CAಯನ್ನು ತೊಗೋಬೋದು. ಇದರಲ್ಲಿ ನಿಮಗೆ ತುಂಬ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನಿಮಗೆ ಇಷ್ಟೆಲ್ಲ ಇದೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಇಂಜಿನಿಯರಿಂಗ್ ಗೊತ್ತಿತ್ತು, ಆಫ್ಟರ್ PUC ಡಿಗ್ರಿ ಗೊತ್ತಿತ್ತು, ಅದು ಬಿಟ್ಟರೆ ಮೆಡಿಕಲ್ ಮಾತ್ರ ಗೊತ್ತಿತ್ತು. ಸೊ ಇದರೊಳಗಡೆ ಇಷ್ಟೆಲ್ಲ ಎಜುಕೇಷನ್ಸ್ಗಳನ್ನ ಮಾಡ್ಬೋದು ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ. ತುಂಬ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅಷ್ಟು ಗೊತ್ತಿರೋದಿಲ್ಲ. ನನಗೆ ಗೊತ್ತಿರೋ ಅಷ್ಟನ್ನ ಮಾತ್ರ ನಾನು ನಿಮಗೆ ಹೇಳ್ತೀನಿ. 9 ಆಪ್ಷನ್ ಸಿಗುತ್ತೆ ನಿಮಗೆ. ಆಫ್ಟರ್ PUC ನಿಮಗೆ 9 ಆಪ್ಷನ್ ಸಿಗುತ್ತೆ. ಅದರ ಒಳಗಡೆ ಎಷ್ಟು ಕೋರ್ಸ್ಗಳಿದೆ ಮಿನಿಮಮ್ ಅಂದರೆ ಇದೆಲ್ಲ ಕೌಂಟ್ ಮಾಡಿದ್ರು ಕೂಡ ಒಂದು 50 ಎಬೋ ಬರುತ್ತೆ ನಿಮಗೆ. 50 ಎಬೋ ಕೋರ್ಸ್ಗಳಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆ ಕೋರ್ಸ್ಗಳನ್ನ ಡಿಪೆಂಡ್ಸ್ ನಿಮ್ಮ ಎಜುಕೇಷನ್. ಆರ್ಟ್ಸ್ ತೊಗೊಂಡಿರೋರಿಗೆ ಯಾವುದು ಸೂಟಬಲ್ಲು, ಕಾಮರ್ಸ್ ತೊಗೊಂಡಿರೋರಿಗೆ ಯಾವುದು, ಎಜುಕೇಷನ್ಗೆ ಯಾವುದು ರಿಲೇಟೆಡ್, ನೆಕ್ಸ್ಟ್ ಆರ್ಟ್ಸ್ ಮತ್ತು ಸೈನ್ಸ್ ತೊಗೊಂಡಿರೋರಿಗೆ ಯಾವ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳನ್ನ ನೀವು ಕೋರ್ಸ್ಗಳನ್ನ ನೀವು ತೊಗೋಬೋದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೋಬೋದು. ಅದಾದಮೇಲೆ ಫಸ್ಟ್ ಅದೇ ಹೇಳಿದ್ನಲ್ಲ, ಇಷ್ಟು ಕೋರ್ಸ್ಗಳಿದೆ, ಇದರ ಒಳಗಡೆ ಎಷ್ಟೆಷ್ಟು ಕೋರ್ಸ್ಗಳಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತುಂಬ ಡೀಟೇಲಾಗಿ ಹೇಳ್ತೀನಿ. ಮೆಡಿಕಲ್ ಆಯಿತು, ಪ್ಯಾರಾಮೆಡಿಕಲ್ ಆಯಿತು, ಇಂಜಿನಿಯರಿಂಗ್ ಆಯಿತು, ಹ್ಯುಮ್ಯಾನಿಟಿ ಕೋರ್ಸ್ ಆಯಿತು, ಮ್ಯಾನೇಜ್ಮೆಂಟ್ ಕೋರ್ಸ್ ಆಯಿತು, ಕಾಮರ್ಸ್ ಕೋರ್ಸ್ ಆಯಿತು, BSc ಆಯಿತು, CA ಆಯಿತು, ಲಾ ಕೋರ್ಸ್ ಆಯಿತು, ಅಷ್ಟು ಆಪ್ಷನ್ಸ್ ಇದೆ. ನಿಮಗೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ PUC ಮಕ್ಕಳುಗಳಿಗೆ, PUC ಪೇರೆಂಟ್ಸ್ಗಳಿಗೆ, ಯಾರು ನೆಕ್ಸ್ಟ್ PUC ಮಾಡ್ತಾರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ ಆದಷ್ಟು. ತುಂಬ ಜನ ಎಷ್ಟೋ ಹಳ್ಳಿಯಲ್ಲಿರೋವಂಥವ್ರಿಗೆ ಈ ವಿಷಯಗಳೆಲ್ಲ ಗೊತ್ತೇ ಇರೋದಿಲ್ಲ. ಇವತ್ತಿಗೂ ಅಷ್ಟೇ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೂ ಕೂಡ ಈ ವಿಷಯಗಳು ಗೊತ್ತಿರೋದಿಲ್ಲ. ನಮಗೆ ಎಷ್ಟು ಗೊತ್ತಿದೆ ಅಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ. ಯೂಸ್ಫುಲ್ ವೀಡಿಯೋಸ್ಗಳಿಗೆ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಹೋಗುತ್ತೆ. ಅವರು ಕೂಡ ಅವರು ಯಾವುದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಕ್ಕಂಗೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.